ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ರಾಜ್ಯಾದ್ಯಂತ ಒಂದೇನು ಪ್ರತಿಭಟನೆ ಶುರುವಾಗಿದೆ. ಇದಕ್ಕೆ ಕಾರಣ ಮಂಡ್ಯ ಜಿಲ್ಲೆಯಲ್ಲಿ ಕೆರಗೋಡ ಗ್ರಾಮದಲ್ಲಿ ಏನು ಒಂದು ಧ್ವಜಸ್ತಂಭಕ್ಕೆ ಹನುಮ ಧ್ವಜವನ್ನು ಏನು ಆರಿಸಲಾಗಿತ್ತು, ಆ ಒಂದು ಧ್ವಜವನ್ನು ಕೆಳಗಿಳಿಸಿದ್ದಕ್ಕಾಗಿಯೇ ಈ ಒಂದು ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿರೋದ್ರಿಂದ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಜನಾರ್ದನ ರೆಡ್ಡಿ ಸಾಹೇಬ್ರವರು ಸುಮಾರು 15 ಕಿಲೋಮೀಟರು ಈ ಒಂದೇನು ಹನುಮ ಧ್ವಜಕ್ಕೆ ಅವಮಾನ ಮಾಡಲಾಗಿತ್ತೋ ಅದರ ಪ್ರಯುಕ್ತ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೂಡ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ. ಹೀಗಾಗಿ ನಾವು ಈ ಒಂದು ಸರ್ಕಾರ ಇವತ್ತಿನ ದಿನ ಮಾಡೋದಕ್ಕೆ ಅನೇಕ ಕೆಲಸಗಳಿದ್ದಾವೆ. ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಆಮೇಲೆ ರೈತರ ಸಮಸ್ಯೆ ಇದೆ, ರೈತರ ನೀರಾವರಿ ಯೋಜನೆಗಳ ಸಮಸ್ಯೆ ಇದೆ, ಆಮೇಲೆ ಬರ ಪರಿಹಾರನೇ ಕೊಟ್ಟಿಲ್ಲ. ಇವತ್ತಿನ ದಿನ ತಾವು ನೋಡಿ, ರೈತರಿಗೆ ಇವತ್ತು ಬರ ಪರಿಹಾರ ಬರೀ 2,000 ರೂಪಾಯಿ ಕೊಡ್ತು ಅಂತ ಹೇಳ್ತಿದ್ದಾರೆ. 1 ಎಕರೆಗೆ ಏನಾದರೂ ಮಾಡಬೇಕಂದ್ರೆ ಸುಮಾರು 25-30 ಸಾವಿರ ಖರ್ಚು ಬರುತ್ತೆ. ಇಂತಹ ಸಮಸ್ಯೆಗಳು ಇದ್ದುಕೊಂಡು ಭಯಂಕರವಾದ ಸಮಸ್ಯೆಗಳು ಇದ್ದಾಗಿಯೂ ಹನುಮ ಧಾರ್ಮಿಕ ಭಾವನೆಗಳ ವಿಷಯ ತೊಗೊಂಡು ಇವತ್ತಿನ ದಿನ ಇವರೇ ಸರ್ಕಾರನೇ ವಾಂಟೆಡ್ಲಿನೇ ಅವ್ರು ಇವತ್ತು ಸಮಸ್ಯೆನ ಕ್ರಿಯೇಟ್ ಮಾಡಿರೋದು. ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ದಿನ ಏನು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಹನುಮನಿಗೆ ಇವತ್ತಿನ ದಿನ ಅವಮಾನ ಮಾಡಿದ್ದಾರೆ, ಹನುಮ ಭಕ್ತರಿಗೆ ಅವಮಾನ ಮಾಡಿದ್ದಾರೆ. ಇವತ್ತಿನ ದಿನ ಮತ್ತೆ ನಾವು ಆ ಧ್ವಜಸ್ತಂಭದಲ್ಲಿ ಮತ್ತೆ ನಾವು ಹನುಮನ ಧ್ವಜವನ್ನು ಆರಿಸ್ತೀವಿ. ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.